ಹ್ಯಾಟ್ರಿಕ್ ಪದಕವನ್ನು ಗೆಲ್ಲುವ ಮನು ಭಾಕರ್ ಕನಸು ಮುಚ್ಚುನು. ಸ್ಕೂಲ್ ಬಸ್ ಪಲ್ಟಿ, ವಿದ್ಯಾರ್ಥಿಗಳು ಗ್ರೇಟ್ ಎಸ್ಕೇಪ್. ಪಾದಾಚಾರಿಯ ಮೇಲೆ ಹರಿದೇ ಬಿಡ್ತು ಲಾರಿ. ನಕಲಿ ವೈದ್ಯನೋ ಅಸಲಿ ವೈದ್ಯನೋ ಪತ್ತೆ ಹಚ್ಚೋದು ಹೇಗೆ ಗೊತ್ತಾ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಫಲ್ಗುಣಿ ನದಿ ಉಕ್ಕಿ ಹರಿದು ಎಲ್ಲೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಪ್ರವಾಹದಿಂದ ಮುಳುಗಡೆಯಾದ ಪ್ರದೇಶಗಳ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಗಳೂರು ನಗರದ ಪ್ರಮುಖ ಭಾಗದಲ್ಲಿ ಹರಿದು ಸಮುದ್ರ ಸೇರುವ ಫಲ್ಗುಣಿ ನದಿಯ ತೀರ ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ. ಮಂಗಳೂರಿನ ಕುಳೂರು ಭಾಗದಲ್ಲಿ ನದಿಯ ಅಬ್ಬರಕ್ಕೆ ಮುಳುಗಿದ ಮನೆ, ಕೃಷಿ ಭೂಮಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತ ಶಿವಮೊಗ್ಗದಲ್ಲೂ ಮಳೆ ಮುಂದುವರೆದಿದ್ದು ಸಾವೆಹಕ್ಲು ಜಲಾಶಯ ಭರ್ತಿಯಾಗಿದೆ. ಹೊಸನಗರ ತಾಲೂಕಿನ ಕರಿಮನೆ ವ್ಯಾಪ್ತಿಯಲ್ಲಿರುವ ಸಾವೆಹಕ್ಲು ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿಯುತ್ತಿದೆ. ಕೋಡಿಯಲ್ಲಿ ನೀರು ಹೋಗುವ ದೃಶ್ಯ ಜಲಪಾತದಂತೆ ಭಾಸವಾಗ್ತಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 1.5 ತಿಂಗಳು ಕಳೆದಿದೆ. ಪೊಲೀಸರ ವಿಚಾರಣೆಯ ವೇಳೆ ಹಲವು ಸ್ಫೋಟಕ ಅಂಶಗಳು, ಅನುಮಾನಗಳು ಬೆಳಕಿಗೆ ಬರ್ತಾ ಇವೆ. ನಟ ದರ್ಶನ್ಗೆ ಸಿಮ್ ಖರೀದಿಸಿ ಕೊಟ್ಟಿದ್ದ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಟ ದರ್ಶನ್ ತನ್ನ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡದೆ ಬೇರೆಯವರ ಹೆಸರಿನಲ್ಲಿ ಸಿಮ್ ತೆಗೆದುಕೊಂಡಿದ್ದು ಏಕೆ? ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿಸಿದ ಹಿಂದಿನ ಉದ್ದೇಶ ಏನು? ಸಿಮ್ ಕೊಡಿಸಿ ಅಂತ ಕೇಳಿದಾಗ ಆ ವ್ಯಕ್ತಿಗೆ ದರ್ಶನ್ ಯಾವೆಲ್ಲ ಕಾರಣ ಹೇಳಿದ್ರು ಅನ್ನೋ ಬಗ್ಗೆಯೂ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಖುದ್ದು ದರ್ಶನ್ ಅವರೇ ಸಿಮ್ ಖರೀದಿ ಮಾಡಲು ಹೇಳಿದ್ರ ಅಥವಾ ದರ್ಶನ್ ಪರವಾಗಿ ಬೇರೆ ಯಾರಾದರೂ ಸಿಮ್ ಕೊಡೋದಕ್ಕೆ ಹೇಳಿದ್ರ? ಹೀಗೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗಾಗಲೇ ಸಿಮ್ ಖರೀದಿಸಿಕೊಟ್ಟ ದರ್ಶನ್ ಸ್ನೇಹಿತರ ಬಳಿ 164 ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದುಕೊಂಡೇ ದರ್ಶನ್ ಅಂಡ್ ಗ್ಯಾಂಗ್ ಪ್ರಮುಖ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದ ಬಗ್ಗೆ ದೂರು ದಾಖಲಾಗಿತ್ತು. ಈ ಬಗ್ಗೆ ಅಲರ್ಟ್ ಆಗಿರುವ ಪೊಲೀಸರು ಮತ್ತೆ ಆ 8 ಪ್ರಮುಖ ಸಾಕ್ಷಿಗಳಿಂದ ಹೇಳಿಕೆ ದಾಖಲಿಸೋಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿಕೊಳ್ಳೋಕೆ ತನಿಖಾಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಸಾಕ್ಷಿಗಳಿಗೆ ದರ್ಶನ್ ಅಂಡ್ ಗ್ಯಾಂಗ್ ಬೆದರಿಕೆ ಆರೋಪದ ಬೆನ್ನಲ್ಲೇ ಸಾಕ್ಷಿಗಳ ರಕ್ಷಣೆ ಹಾಗೂ ಧೈರ್ಯ ತುಂಬುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 180 ಜನರಿಂದ ಹೇಳಿಕೆ ದಾಖಲಿಸಿ ಸಾಕ್ಷಿಗಳನ್ನಾಗಿ ಮಾಡಲಾಗಿದೆ. ಇದೇ ಕಾರಣಕ್ಕೆ ಸಾಕ್ಷಿದಾರರ ಹೆಸರು, ವಿಳಾಸ, ಗುರುತು ಸೇರಿದಂತೆ ಯಾವುದೇ ಮಾಹಿತಿಯನ್ನು ಪೊಲೀಸರು ಕೊಟ್ಟಿಲ್ಲ. ನಿನ್ನೆ ದರ್ಶನ್ ಗ್ಯಾಂಗ್ನ ಓರ್ವ ವ್ಯಕ್ತಿ ಯಾವುದೇ ಸಾಕ್ಷ್ಯ ಹೇಳದಂತೆ ಸಾಕ್ಷಿಗೆ ಬೆದರಿಕೆ ಹಾಕಲಾಗಿತ್ತು. ಈ ಸಂಬಂಧ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ತನಿಖೆಯಲ್ಲಿ ಬೆದರಿಕೆಗೆ ಪೂರಕ ಸಾಕ್ಷಿಗಳು ಪತ್ತೆಯಾದಲ್ಲಿ ಮತ್ತೆ ಆರೋಪಿಗಳಿಗೆ ಸಂಕಷ್ಟ ಎದುರಾಗಲಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈಗ ಸಾಕ್ಷಿಗಳನ್ನು ಬಿಗಿಗೊಳಿಸೋಕೆ ಮುಂದಾಗಿದ್ದಾರೆ. ಸಿಸಿಟಿವಿಯಲ್ಲಿರುವ ದೃಶ್ಯಗಳನ್ನು ಆಧರಿಸಿ ಎಫ್ಎಸ್ಎಲ್ನಲ್ಲಿ ಪರೀಕ್ಷೆ ನಡೆಸಲಾಗ್ತಾ ಇದೆ. ವಿಜುವಲ್ ಕಂಪ್ಯಾರಿಸನ್ಗೆ ಪೊಲೀಸರು ಮುಂದಾಗಿದ್ದು, ಈ ಪ್ರಕ್ರಿಯೆಯಲ್ಲಿ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಜೊತೆಗೆ ಆರೋಪಿಗಳ ಫೋಟೋವನ್ನು ಕೂಡ ಮ್ಯಾಚ್ ಮಾಡ್ತಾರೆ. ಬಂಧಿಸಿದ ಸಮಯದಲ್ಲಿ ತೆಗೆದ ಫೋಟೋಗಳನ್ನು ಹೋಲಿಕೆ ಮಾಡಿ ನೋಡಲಾಗುತ್ತೆ. ಆರೋಪಿಗಳ ಕಣ್ಣುಗಳ ಶೇಪ್, ಕಣ್ಣುಗಳ ಬಣ್ಣ, ಕಣ್ಣುಗಳ ನಡುವಿನ ಅಂತರ, ದೇಹದ ಶೇಪ್, ಬಾಯಿ ಹಾಗೂ ತುಟಿಯ ಶೇಪ್, ಮೂಗಿನ ಶೇಪ್ ಎಲ್ಲವನ್ನ ಹೋಲಿಕೆ ಮಾಡಿ ನೋಡಲಾಗುತ್ತೆ. ಇದನ್ನ ಕ್ರೈಮ್ ಲ್ಯಾಂಗ್ವೇಜ್ನಲ್ಲಿ ವಿಜುವಲ್ ಕಂಪ್ಯಾರಿಸನ್ ಅಂತ ಕರೆಯಲಾಗುತ್ತೆ. ನ್ಯಾಯಾಲಯದಲ್ಲಿ ಇದು ಎಡಿಟೆಡ್ ಅಲ್ಲ ಅನ್ನೋದು ದೃಢ ಆಗುತ್ತೆ. ಸಂಗ್ರಹಿಸಿದ ದೃಶ್ಯದಲ್ಲಿ ಇರೋದು ಇದೇ ವ್ಯಕ್ತಿ ಅನ್ನೋದು ಎಫ್ಎಸ್ಎಲ್ನಲ್ಲಿ ದೃಢ ಆಗುತ್ತೆ. ಇದು ಪ್ರಕರಣದಲ್ಲಿ ಬಲವಾದ ಸಾಕ್ಷಿಯಾಗಿ ಪರಿಗಣನೆಯಾಗುತ್ತೆ. ಒಂದೊಮ್ಮೆ ಸಿಸಿಟಿವಿ ಹಾಗೂ ಫೋಟೋಗಳು ಮ್ಯಾಚ್ ಆದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆದ್ದು ಇತಿಹಾಸ ಬರೆದಿರುವ ಶೂಟಿಂಗ್ ಪಟು ಮನು ಭಾಕರ್ ಹ್ಯಾಟ್ರಿಕ್ ಪದಕ ಸಾಧಿಸುವ ಕನಸು ಭಗ್ನವಾಗಿದೆ. ಕೂದಲೆಳೆ ಅಂತರದಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಮಿಸ್ ಆಗಿದೆ. ಈ ಹಿಂದೆ ಏರ್ ಪಿಸ್ತೂಲ್ ಸ್ಪರ್ಧೆಗಳಲ್ಲಿ ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದ್ದ ಮನು ಭಾಕರ್ ಈ ಬಾರಿ 4ನೇ ಸ್ಥಾನ ಪಡೆಯುವ ಮೂಲಕ 3ನೇ ಪದಕ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಆ ಮೂಲಕ ಮನು ಭಾಕರ್ ಹ್ಯಾಟ್ರಿಕ್ ಪದಕದ ಕನಸು ನುಚ್ಚುನೂರಾಗಿದೆ. ಫ್ರಾನ್ಸ್ನ ಚಟೌ ರಾಕ್ಸ್ನಲ್ಲಿ ನಡೆದ ಮಹಿಳೆಯರ 25 ಮೀಟರ್ ಪಿಸ್ತೂಲು ಸ್ಪರ್ಧೆಯಲ್ಲಿ ಆರಂಭದಲ್ಲಿ 4ನೇ ಸ್ಥಾನ ಪಡೆಯುವ ಮೂಲಕ 3ನೇ ಪದಕಕ್ಕೆ ಕೊರಳೊಡ್ಡುವ ಅವಕಾಶವನ್ನು ತಪ್ಪಿಸಿಕೊಂಡರು. ಫೈನಲ್ ಸುತ್ತಿನ ಆರಂಭದಲ್ಲಿ ಮುನ್ನಡೆ ಪಡೆದಿದ್ದ ಮನು ಎಲಿಮಿನೇಷನ್ ಸುತ್ತಿನಲ್ಲಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡರು. ಇದರೊಂದಿಗೆ 3ನೇ ಪದಕ ಗೆಲ್ಲುವ ಅವರ ಕನಸು ಕಮರಿದೆ. ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದು 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರದ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಮತ್ತೊಬ್ಬ ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹರ್ಷವರ್ಧನ್, ಬಸವರಾಜ್ ಹಾಗೂ ನಿಶ್ಚಲ್ ಸಾವನ್ನಪ್ಪಿದ್ದು, ಸಾಯಿ ಗಗನ್ಗೆ ಗಂಭೀರ ಗಾಯವಾಗಿದೆ. ಅಪಘಾತದ ರಭಸಕ್ಕೆ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರದ ಕೂಟೇರಿಯಲ್ಲಿ ಸ್ಕೂಲ್ ಬಸ್ ಪಲ್ಟಿಯಾಗಿ 5 ಮಕ್ಕಳಿಗೆ ಗಂಭೀರ ಗಾಯವಾಗಿದೆ. ಬಸ್ ಡ್ರೈವರ್ ಹಾಗೂ ಮಕ್ಕಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇತ್ತ ಚಿತ್ರದುರ್ಗದಲ್ಲಿ 2 ಕಡೆ ನಡೆದ ಅಪಘಾತದಲ್ಲಿ 2 ಸಾವನ್ನಪ್ಪಿದ್ದಾರೆ. ನಾಗಸಮುದ್ರದ ಬಳಿ ಲಾರಿಗೆ ಕಾರು ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ಮತ್ತೋರ್ವನಿಗೆ ಗಂಭೀರ ಗಾಯವಾಗಿದೆ. ಇತ್ತ ನುಲೇನೂರು ಬಳಿ ಲಾರಿಯೊಂದು ರಸ್ತೆ ದಾಟುತ್ತಿದ್ದ ವ್ಯಕ್ತಿಯ ಮೇಲೆ ಹರಿದು ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾದಾಚಾರಿಯ ಮೇಲೆ ಲಾರಿ ಹರಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದ್ದು ಆರೋಗ್ಯ ಇಲಾಖೆ ಈಗಾಗಲೇ 1500ಕ್ಕೂ ಹೆಚ್ಚು ನಕಲಿ ವೈದ್ಯರನ್ನ ಪತ್ತೆ ಹಚ್ಚಿ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ನಕಲಿ ವೈದ್ಯರು ಬೀಡು ಬಿಟ್ಟಿದ್ದು ಅಂತವರನ್ನ ಪತ್ತೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಹೊಸ ಆದೇಶ ಕೊಟ್ಟಿದೆ. ಆಲೋಪತಿ ಮತ್ತು ಆಯುರ್ವೇದಿಕ್ ಕ್ಲಿನಿಕ್ಗಳ ಮುಂಭಾಗ ನೀಲಿ ಹಾಗೂ ಹಸಿರು ಬಣ್ಣದ ಬೋರ್ಡ್ ಹಾಕೋಕೆ ಆದೇಶ ಮಾಡಿದೆ. ಪರವಾನಗಿ ಪಡೆದು ಬಣ್ಣಗಳ ಬೋರ್ಡ್ ಅಳವಡಿಕೆ ಮಾಡಬೇಕು. ಬೋರ್ಡ್ನಲ್ಲಿ ವೈದ್ಯಕೀಯ ಕೋರ್ಸ್ ಬಗ್ಗೆ ಬರೆದಿರಬೇಕು. ಯಾವಾಗ ವೈದ್ಯಕೀಯ ಶಿಕ್ಷಣ ಮುಗಿಸಿದ್ದು, ಪರವಾನಗಿ ಎಲ್ಲವನ್ನ ಪ್ರದರ್ಶಿಸಬೇಕು. ಇನ್ನು ಕ್ಲಿನಿಕ್ನಲ್ಲಿ ಬಣ್ಣಗಳ ಬೋರ್ಡ್ ಇಲ್ಲದೆ ಹೋದ್ರೆ ನಕಲಿ ವೈದ್ಯ ಅಂತ ಪರಿಗಣಿಸಲಾಗುತ್ತೆ ಹಾಗೂ 3 ವರ್ಷ ಜೈಲು ಶಿಕ್ಷೆ ಆಗಲಿದೆ ಅಂತ ತಿಳಿಸಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಕ್ಲಿನಿಕ್ಗಳ ಮುಂಭಾಗ ಈ ರೀತಿ ಬೋರ್ಡ್ ಹಾಕಿಲ್ಲವೆಂದ್ರೆ ಅಲ್ಲಿ ಚಿಕಿತ್ಸೆ ಪಡಿಬಾರದು ಹಾಗೂ ಆರೋಗ್ಯ ಅಧಿಕಾರಿಗಳಿಗೆ ದೂರು ನೀಡಬಹುದು ಅಂತ ತಿಳಿಸಿದೆ. ಅವರಿಗೆ ಆ ಬೋರ್ಡ್ಗಿಂತ ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅಂತ ಎಲ್ಲ ಜನಕ್ಕೆ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ರೋಗಿಗಳಾಗಿ ಹೋದಾಗ ಏನು ಸಿಸ್ಟಮ್ ಆಫ್ ಮೆಡಿಸಿನ್ ತಗೊಳ್ತಾ ಇದ್ದೀವಿ. ಎರಡನೇದು ಇದು ಲೈಸೆನ್ಸ್ಡ್ ಏನು, ಲೈಸೆನ್ಸ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಮಾಲೀಕರ ಹೆಸರು ಏನು ಅಂತ ಗೊತ್ತಾಗುತ್ತೆ. ಒಂದು ಬೇಸಿಕ್ ಇನ್ಫಾರ್ಮೇಷನ್ನು ನಮ್ಮೆಲ್ಲ ಜನಕ್ಕೂ ಸಿಗಲಿ ಅನ್ನೋದು ಉದ್ದೇಶದಿಂದ ಇದನ್ನು ಮಾಡ್ತೀವಿ.